ವಾರ ಬಿಗ್ ಬಾಸ್ ನಲ್ಲಿ ಒಂದಲ್ಲ 2 ಮನೆ ಒಳಗಡೆ ಹೋಗೋ ಸ್ಪರ್ಧಿಗಳ ಹೆಸರನ್ನ ನಾವ್ ಹೇಳ್ತೀವಿ. ರಾಜಾ ರಾಣಿ ಫೈನಲ್ ಎಪಿಸೋಡ್ ನೋಡಿ. ಬಿಗ್ ಬಾಸ್ ಮನೆ ಒಂದಲ್ಲ 2 ಮನೆ ಅನ್ನೋದನ್ನ ಸ್ವತಃ ಕಿಚ್ಚ ಸುದೀಪ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಒಂದು ನರಕ ಮತ್ತೊಂದು ಸ್ವರ್ಗ ಅನ್ನೋದನ್ನ ಹೇಳಿದ್ದಾರೆ. ಶನಿವಾರವೇ ಒಂದಷ್ಟು ಸ್ಪರ್ಧಿಗಳ ಹೆಸರು ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಆದರೆ ಇವರಲ್ಲಿ ಸ್ವರ್ಗಕ್ಕೆ ಹೋಗುವವರು ಯಾರು, ನರಕಕ್ಕೆ ಹೋಗುವವರು ಯಾರು, ಈ ಒಂದು ನಿರ್ಧಾರವನ್ನ ನೀವೇ ಮಾಡಿ ಅಂತಲೇ ಜನರಿಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜನರು ಕೊಟ್ಟ ನಿರ್ಧಾರದ ಮೇಲೆ ಸ್ಪರ್ಧಿಗಳು ಎಲ್ಲಿ ಹೋಗ್ತಾರೆ ಅನ್ನೋದು ತಿಳಿಯುತ್ತೆ. ಇದರ ಜೊತೆಗೆ ಶನಿವಾರ ಸಂಜೆ 6 ಗಂಟೆಗೆ ರಾಜಾ ರಾಣಿ ಶೋ ನೋಡಿ ಅಂತಲೂ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇದನ್ನ ಯಾಕೆ ಹೇಳಿದ್ರು? ಕನ್ನಡದ ದೊಡ್ಡ ಮನೆ 2 ಆಗಿದೆ. 2ರಲ್ಲೂ ಒಂದು ವಿಶೇಷ ಇದೆ. ಹೌದು, ಒಂದು ಸ್ವರ್ಗ ಆಗಿರುತ್ತೆ, ಮತ್ತೊಂದು ನರಕವೇ ಆಗಿರುತ್ತೆ. ಈ 2 ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವ ಕುತೂಹಲ ಈಗಲೇ ಶುರುವಾಗಿದೆ. ಆದರೆ ಅದಕ್ಕೂ ಮೊದಲು ರಾಜಾ ರಾಣಿ ಶೋದಲ್ಲಿಯೇ ಒಂದಷ್ಟು ಸ್ಪರ್ಧಿಗಳ ಹೆಸರು ರಿವೀಲ್ ಆಗ್ತಿದೆ. ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಈ ರೀತಿ ಮಾಡ್ತಿರೋದು ಫಸ್ಟ್ ಟೈಮ್. ಹಾಗೆ ಈ ಒಂದಷ್ಟು ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗ್ಬೇಕಾ ಇಲ್ಲ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನ ಜನರೇ ಡಿಸೈಡ್ ಮಾಡ್ತಾರೆ. ಅದು ವೋಟಿಂಗ್ ಮೂಲಕವೇ ಅನ್ನೋದು ಕೂಡ ಇದೀಗ ರಿವೀಲ್ ಆಗಿದೆ. ಕಿಚ್ಚ ಸುದೀಪ್ ಈ ಸಲ ಬೇರೆ ರೀತಿನೇ ಕಾಣಿಸ್ತಿದ್ದಾರೆ. ಇಡೀ ಶೋ ಕೂಡ ಬೇರೆ ರೀತಿನೇ ಡಿಸೈನ್ ಆಗಿದೆ. ಇದರ ಪ್ರಕಾರವೇ ಮನೆ ಕೂಡ 2 ಆಗಿದೆ. ಹಾಗೆ ಜನರಲ್ಲಿ ಒಂದು ಕುತೂಹಲ ಕೂಡ ಮೂಡಿಸಿದೆ. ಒಂದೇ ಮನೆಯಲ್ಲಿಯೇ ಇದ್ದಾಗ ಸ್ಪರ್ಧಿಗಳು ಕಿತ್ತಾಡ್ತಿದ್ರು, ಫೀಲಿಂಗ್ಸ್ ಹಂಚಿಕೊಳ್ತಿದ್ರು. ಆದ್ರೆ 2 ಮನೆ ಆದ್ಮೇಲೆ ಹೇಗೆ ಕಿತ್ತಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಇದೆ. ಹಾಗಂತ ಬಿಗ್ ಬಾಸ್ ಈಗಲೇ ಏನು ಬಿಟ್ಟು ಕೊಟ್ಟಿಲ್ಲ. ಎಲ್ಲವನ್ನು ಹಂತ ಹಂತವಾಗಿಯೇ ರಿವೀಲ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಈ ಒಂದು ಪ್ರೋಮೋದಲ್ಲಿಯೇ ಬಿಗ್ ಬಾಸ್ ನ ಒಂದಷ್ಟು ವಿಷಯ ರಿವೀಲ್ ಆಗಿದೆ. ಶನಿವಾರ ರಾಜಾ ರಾಣಿ ಶೋನಲ್ಲಿ ಏನೆಲ್ಲ ಇರುತ್ತೆ, ಆ ದಿನವೇ ಒಂದಷ್ಟು ಸ್ಪರ್ಧಿಗಳ ಹೆಸರು ರಿವೀಲ್ ಆಗುತ್ತೆ. ಅವರನ್ನ ಆಯ್ಕೆ ಮಾಡೋ ಜವಾಬ್ದಾರಿಯನ್ನ ಜನರಿಗೆ ಬಿಟ್ಟದ್ದು ಅನ್ನೋದನ್ನ ಸ್ವತಃ ಸುದೀಪ್ ಹೇಳ್ತಾರೆ. ಈ ಪ್ರೋಮೋ ನೋಡಿದವರಿಗೆ ಇಡೀ ಬಿಗ್ ಬಾಸ್ ನ ಒಂದು ಸಣ್ಣ ಝಲಕ್ ಕೂಡ ಸಿಗುತ್ತೆ. ಸ್ವರ್ಗ ಹೇಗೆ ಕಾಣಿಸುತ್ತೆ, ನರಕ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ಇದೇ ಪ್ರೋಮೋದಲ್ಲಿಯೇ ನೋಡಬಹುದಾಗಿದೆ. ಇದೇ 29ರಿಂದಲೇ ಬಿಗ್ ಬಾಸ್ ಪ್ರಸಾರ ಆಗ್ತಿದೆ. ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಶುರುವಾಗುತ್ತೆ. ಮುಂದಿನ 3 ತಿಂಗಳು ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಪ್ರಸಾರ ಆಗ್ತಿದೆ.